ಸೊ ಈ ನಾಟಕದಲ್ಲಿ ಪ್ರಮುಖವಾಗಿ ಮಾದೇಶ್ವರನ ಒಂದು ವೈಶಿಷ್ಟ್ಯವನ್ನು, ಹಾಗೆ ಆ ಮಾದೇಶ್ವರನ ಕಥೆಗಳು, ಹಾಗೆ ಅಲ್ಲಿನ ಒಂದು ಜನರ ಜೀವನ ಮಟ್ಟವನ್ನು ಈ ನಾಟಕದಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮತ್ತೊಬ್ಬ ರಂಗಭೂಮಿ ಕಲಾವಿದರನ್ನ ಪರಿಚಯ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಹಾಸನ ಜಿಲ್ಲೆಯವರಾಗಿ ಮೈಸೂರಿನಲ್ಲಿ ಬೆಳೆದಂತಹ ಮಹಾನ್ ವ್ಯಕ್ತಿಯನ್ನ ಇವತ್ತು ನಾವು ಪರಿಚಯ ಮಾಡಿಕೊಳ್ಳೋಣ. ನಾಟಕ ರಂಗದಲ್ಲಿ ಹಾಗೆ ಚಲನಚಿತ್ರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವೈಶಿಷ್ಟ್ಯವನ್ನು ರೂಪಿಸಿದಂತಹ ವ್ಯಕ್ತಿ ಇವರು ಯಾರು ಅಂತ ತಿಳ್ಕೋಬೇಕು ಅಂದರೆ ನೀವು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ 360 ಜನ ನಮ್ಮನ್ನು ಬೆಂಬಲಿಸಿದ್ದಾರೆ. 500,000 ಹೀಗೆ ತಲುಪಿಸೋಂಥದ್ದು ತಮ್ಮ ಒಂದು ಜವಾಬ್ದಾರಿ. ಯಾಕಂದರೆ ನಾವು ಒಂದು ನಿಮಗೆ ಅಮೂಲ್ಯವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಅನಿಸಿದ್ರೆ ನೀವು ನಮ್ಮನ್ನು ಬೆಂಬಲಿಸ್ತೀರಿ ಅಂತ ಭಾವಿಸಿದ್ದೀವಿ. ಸೊ ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಹಾಸನ ಜಿಲ್ಲೆಯೂ ಕೂಡ ರಂಗಭೂಮಿಗೆ ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನು ಕೊಟ್ಟಿದೆ ಅಂತ ಆದರೆ ಅದು ನಿಜಕ್ಕೂ ಕೂಡ ಮಾವಿನಕೆರೆ ಅಂತಕ್ಕಂತಹ ಗ್ರಾಮದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಸಂಪತ್ ಕುಮಾರ್ ಅಂತಕ್ಕಂತಹ ವ್ಯಕ್ತಿ. ಅವರನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮಾವಿನಕೆರೆ ಅಂತಕ್ಕಂಥದ್ದು ಒಂದು ಸಣ್ಣ ಗ್ರಾಮ. ಈ ಗ್ರಾಮದಲ್ಲಿ ಸಂಪತ್ ಕುಮಾರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಜನನ ಆಗುತ್ತೆ. ಸಂಪತ್ ಕುಮಾರ್ ಅವರು ರಂಗಭೂಮಿಗೆ ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನು ಮೆರೀತಾ ಇವಾಗಲೂ ಕೂಡ ನಮ್ಮ ಜೊತೆಯಾಗಿದ್ದಾರೆ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹಾಸನ ಜಿಲ್ಲೆಯ ಸಂಪತ್ ಕುಮಾರ್ ಅವರು ತಮ್ಮ ನಟನೆಯ ಕೌಶಲ್ಯದಿಂದ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಚಲನಚಿತ್ರರಂಗದಲ್ಲಿ ಹಾಗೂ ರಂಗಭೂಮಿ ಒಂದು ವಿಭಾಗದಲ್ಲಿ ತಮ್ಮದೇ ಆದಂತಹ ವೈಶಿಷ್ಟ್ಯವನ್ನು ಕಳೆದ 17 ವರ್ಷಗಳಿಂದ ಇವರು ನಿರಂತರವಾಗಿ ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ರಂಗಭೂಮಿ ಕ್ಷೇತ್ರದಲ್ಲಿ ಇವರು ಪ್ರಮುಖವಾಗಿ ನಾಟಕಗಳನ್ನು ನಿರ್ದೇಶನ ಮಾಡುವುದರ ಜೊತೆಗೆ ಈ ಎಲ್ಲ ಅನುಭವವನ್ನು ಪಡೆದುಕೊಂಡು ನಂತರದಲ್ಲಿ ಅವರು ಚಲನಚಿತ್ರ ರಂಗವನ್ನು ಪ್ರವೇಶ ಮಾಡ್ತಾರೆ. ಇವರು ಪ್ರಮುಖವಾಗಿ KGF, ಕವಲುದಾರಿ, ಪುಷ್ಪಕ ವಿಮಾನ ಈ ಎಲ್ಲ ಚಲನಚಿತ್ರಗಳಲ್ಲಿ ಅಭಿನಯಿಸುವುದರ ಮೂಲಕ ಇವರು
ಚಲನಚಿತ್ರ ರಂಗದಲ್ಲಿಯೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಇವರು ಪ್ರಮುಖವಾಗಿ 2008ರಲ್ಲಿ ಫ್ರೀ ಸೋಲ್ ಅಂತಕ್ಕಂತಹ ಏಕ ವ್ಯಕ್ತಿ ಅಭಿನಯದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಇದು 2008ರಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ ಈ ಒಂದು ಫ್ರೀ ಸೋಲ್ ಅಂತಕ್ಕಂಥದ್ದು. ಹೀಗೆ ತಮ್ಮ ಚಿತ್ರರಂಗ ಹಾಗೆ ಛಾಯಾಚಿತ್ರದಲ್ಲಿಯೂ ಕೂಡ ಪ್ರಿಂಟಿಂಗ್ ಮೀಡಿಯಾ ಇನ್ನಿತರ ಹಲವು ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೊಸ ಹೊಸ ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ನಮ್ಮ ಸಂಪತ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಮುಂದೆ ಒಂದಿಷ್ಟು ರಂಗಭೂಮಿಯ ವಿಷಯವನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅದಕ್ಕೂ ಮೊದಲು ಇವರ ಒಂದಿಷ್ಟು ಮಹತ್ವವಾದ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಇವರು ಪ್ರಮುಖವಾಗಿ ದಾವಣಗೆರೆ, ಧಾರವಾಡ, ಮಂಗಳೂರು, ಮೈಸೂರು ಇಲ್ಲೆಲ್ಲ ನಡೆದಂತಹ ಗುಂಪು ಪ್ರದರ್ಶನಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ವೈಶಿಷ್ಟ್ಯವನ್ನು ಅಂದರೆ ಕಲೆಯ ವೈಶಿಷ್ಟ್ಯವನ್ನು ಎಲ್ಲೆಡೆಯಲ್ಲಿ ಕೂಡ ತೋರ್ಪಡಿಸಿದ್ದಾರೆ. ಇವರ ಬಾಲ್ಯ ಜೀವನದ ಬಗ್ಗೆ ಅಷ್ಟು ಮಾಹಿತಿ ಲಭ್ಯವಿಲ್ಲದಿದ್ದರೂ ಕೂಡ ಇವರು ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾವಿನಕೆರೆ ಅಂತಕ್ಕಂತಹ ಹಳ್ಳಿಯಲ್ಲಿ ಇವರ ಜನನ ಆಗುತ್ತೆ. ಇವರ ಕುಟುಂಬದಲ್ಲಿ ಪ್ರಮುಖವಾಗಿ ಜಾನಪದ ಸಾಹಿತ್ಯ ಸೇರಿದಂತೆ ಹಲವಾರು ಕಲಾ ಪ್ರಪಂಚಗಳು. ಇವರ ಅಪ್ಪ, ಇವರ ಅಮ್ಮ ಸಂಗೀತದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರೆ, ಅಪ್ಪ ಮಾಂಡಲಿಕ ಅಂತಕ್ಕಂತಹ ಒಂದು ವಾದ್ಯ ಅಥವಾ ಜಾನಪದ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು. ಹೀಗೆ ಇವರು ರಂಗಭೂಮಿ ಕ್ಷೇತ್ರಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ಇದು ಒಂದು ಸಹಕಾರಿಯಾದಂಥ ಅಂಶ ಅಂತಲೇ ಹೇಳ್ಬೋದು. ಇವರು ಸರ್ಕಾರಿ ಶಾಲೆಯಲ್ಲಿ, ಹಾಸನದ ಒಂದು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗವನ್ನು ಪ್ರಾರಂಭ ಮಾಡ್ತಾರೆ. ಆ ಶಿಕ್ಷಣದಲ್ಲಿ ಇವರು ಬಾಲ್ಯದಿಂದಲೇ ಏನೋ ಒಂದು ರೀತಿಯ ಎಲ್ಲರನ್ನು ಕೂಡ ಮೆಚ್ಚಿಸ್ತಕ್ಕಂತಹ ಒಂದು ಅಭಿನಯವನ್ನು ಮಾಡ್ತಾಯಿದ್ರು. ನಾಟಕಗಳಲ್ಲಿ, ಹಲವಾರು ವಾರ್ಷಿಕೋತ್ಸವಗಳಲ್ಲಿ, ಅಂದರೆ ಶಾಲೆಗಳಲ್ಲಿ ವಾರ್ಷಿಕೋತ್ಸವಗಳು ಸಾಮಾನ್ಯವಾಗಿ ನಡೀತಾ ಇರ್ತವೆ. ಆ ಸಂದರ್ಭದಲ್ಲಿ ತಮ್ಮ ಕಲೆಯನ್ನು ಹೊರಹಾಕತಕ್ಕಂತಹ ಸಂಪತ್ ಕುಮಾರ್ ಅವರು ಆಗಿನ ಕಾಲದಲ್ಲಿಯೇ ಗುರುಗಳ ಮೆಚ್ಚುಗೆಯನ್ನು ಪಡೆದು ನಿನ್ನಲ್ಲಿ ಏನೋ ಒಂದು ಕಲೆ ಇದೆ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಅವರ ಗುರುಗಳು ವ್ಯಕ್ತಪಡಿಸ್ತಾರೆ. ಆದರೆ ಯಾವ ಶಾಲೆ, ಯಾವ ಗುರುಗಳು ಅಂತಕ್ಕಂತಹ ಮಾಹಿತಿಗಳು ಎಲ್ಲೂ ಕೂಡ ಹುಡುಕಿದರೂ ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಈ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಇಷ್ಟು ಮಾಹಿತಿ ಲಭ್ಯ ಆಗಿರತಕ್ಕಂತಹ ಮಾಹಿತಿಯನ್ನು ಮಾತ್ರ ಇಲ್ಲಿ ನಾವು ನೀಡೋದಕ್ಕೆ ಬಯಸ್ತೀವಿ ಸ್ನೇಹಿತರೆ. ಇದಿಷ್ಟೇ ಅಲ್ಲದೆ ಇವರ ಕಲಾ ಪ್ರಪಂಚಕ್ಕೆ ಮತ್ತೊಂದು ಅಂಶ ಅಂದರೆ ಸ್ಥಳೀಯ ರಂಗಮಂದಿರಗಳು. ಹಾಸನದ ಸ್ಥಳೀಯ ರಂಗಮಂದಿರಗಳು ಇವರನ್ನು ಬಾಲ್ಯದಲ್ಲಿಯೇ ಪ್ರೋತ್ಸಾಹ ನೀಡೋದಕ್ಕೆ ಪ್ರಾರಂಭ ಮಾಡಿತು. ತಮ್ಮ 10ನೇ ವಯಸ್ಸಿನಲ್ಲಿಯೇ ಇವರು ರಂಗಭೂಮಿ ತಂಡದವರೊಂದಿಗೆ ಸೇರ್ಪಡೆಗೊಂಡು ನಾಟಕಗಳಲ್ಲಿ ಅಭಿನಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ ಎಂಥ ಒಂದು ಅಂಶ ಅಂದರೆ, ತಮ್ಮ ಬಾಲ್ಯದಲ್ಲಿ, ಅದು 10ನೇ ವಯಸ್ಸು ಅಂದರೆ ಆಟ ಆಡ್ತಕ್ಕಂಥ ವಯಸ್ಸು, ಏನೂ ಕೂಡ ತಿಳಿದೇ ಇರ್ತಕ್ಕಂಥ ವಯಸ್ಸಿನಲ್ಲಿ ಇವರು ಕಲೆಗೆ ಮನ್ನಣೆಯನ್ನು ಕೊಡ್ತಾರೆ. ಬಾಲನಟನಾಗಿ ಇಲ್ಲಿ ಆ ನಾಟಕ ರಂಗ ಮಂದಿರದಲ್ಲಿ ಅಭಿನಯ ಮಾಡ್ತಕ್ಕಂಥದ್ದು, ರಂಗತಂಡದೊಂದಿಗೆ ಇವರು ಸ್ಥಳದಿಂದ ಸ್ಥಳಕ್ಕೆ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಪ್ರಮುಖವಾದ ಮತ್ತೊಂದು ಅಂಶವನ್ನು ನಾನು ಹೇಳಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಬಾಲ್ಯದ ವಿಷಯಗಳ ಬಗ್ಗೆ ನಾವು ಹೇಳಿ ಮುಂದೆ ನಾವು ಅವರ ಒಂದು ಸಾಧನೆಯ ಬಗ್ಗೆ ಹೇಳ್ತೀವಿ. ಯಾಕೆ ನಾನು ಬಾಲ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇದರಿಂದ ಒಂದಿಷ್ಟು ಮಂದಿ ಆದರೂ ಕೂಡ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ, ಹಾಗೆ ಯಶಸ್ಸು ಕಾಣಲಿ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಲೇ ಹೇಳ್ಬೋದು. ಇವರು ಪ್ರಮುಖವಾಗಿ ಬಾಲ್ಯದಲ್ಲಿಯೇ ಕನ್ಯಾಕುಮಾರಿ ಅಂತಕ್ಕಂತಹ ನಾಟಕದಿಂದ ತಮ್ಮ ಮೊದಲ ಅಭಿನಯವನ್ನು ಪ್ರಾರಂಭ ಮಾಡ್ತಾರೆ. ಇವರು ವಿ ವಿ ಕಾರಂತರು ಹಾಗೆ
ಗೋಪಾಲಸ್ವಾಮಿ, ಹಾಸನದ ಗೋಪಾಲಸ್ವಾಮಿ ಇವರಿಂದ ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ತಾರೆ. ನೋಡಿ, ಬಾಲ್ಯದಲ್ಲಿ ಆಟ ಆಡ್ತಕ್ಕಂಥ ವಯಸ್ಸು, ಏನೂ ಕೂಡ ತಿಳಿದಿರ್ತಕ್ಕಂಥ ವಯಸ್ಸಿನಲ್ಲಿ ಅಭಿನಯ ಮಾಡಿದ್ದು ಇವರ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಆಗಲೇ ಪ್ರಮುಖ ದಿಗ್ಗಜರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಂಡದ್ದು ಇವರ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಇದಿಷ್ಟು ಅವರ ಒಂದು ಬಾಲ್ಯ ಜೀವನದ ಬಗ್ಗೆ. ಆದರೆ ಈಗ ಪ್ರಮುಖವಾಗಿ ಅವರು ರಂಗಭೂಮಿಗೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ಹಾಗೆ ಒಂದಿಷ್ಟು ವೈಶಿಷ್ಟ್ಯವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇವರು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದಂತಹ ವ್ಯಕ್ತಿ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹುಮುಖ ಪ್ರತಿಭೆಯುಳ್ಳಂತಹ ವ್ಯಕ್ತಿಯಾಗಿ ಇಂದಿಗೂ ಕೂಡ ಅಜರಾಮರರಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ಬಹುತೇಕರು ತಮ್ಮ ವೈಶಿಷ್ಟ್ಯಪೂರ್ಣ ಅಭಿನಯದ ಮೂಲಕ ಇವರನ್ನು ಮೆಚ್ಚಿಕೊಳ್ತಕ್ಕಂತಹ ವ್ಯಕ್ತಿಯಾಗಿ ಸಂಪತ್ ಕುಮಾರ್ ಅವರು ಕಿರುತೆರೆಯಲ್ಲಿಯೂ ಕೂಡ ನಟಿಸಿ ತಮ್ಮ ಅಭಿನಯ ಚಾತುರ್ಯವನ್ನು ತೋರ್ಪಡಿಸಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇವರಿಗೆ ಬಾಲ್ಯದಲ್ಲಿಯೇ ಪೌರಾಣಿಕ ನಾಟಕಗಳನ್ನು ನೋಡ್ತಕ್ಕಂತಹ ಒಂದು ಅವಕಾಶ ಸಿಕ್ಕಿದ್ದರ ಪರಿಣಾಮವಾಗಿ ಇವರಿಗೆ ರಂಗಭೂಮಿಯ ಆಕರ್ಷಣೆ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಇವರು ಪ್ರಮುಖವಾಗಿ ಪದವಿ ಹಂತದಲ್ಲಿದ್ದಾಗ ಶಕುನಿ ಪಾತ್ರದಲ್ಲಿ ಅಭಿನಯ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಇಂಗ್ಲಿಷ್ ಉಪನ್ಯಾಸಕರೊಬ್ಬರು ನಾಟಕದಲ್ಲಿ ಆಸಕ್ತಿ ಇದೆಯೇ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಂತರದಲ್ಲಿ MS ಮೂರ್ತಿಯವರ ನಾಟ್ಯ ತರಂಗ ಅಂತಕ್ಕಂತಹ ಒಂದು ವೇದಿಕೆಯನ್ನು ಇವರು ಸೇರಿಕೊಳ್ತಾರೆ. ಆ ಉಪನ್ಯಾಸಕರ ನೆರವಿನಿಂದ ಇವರು MS ಮೂರ್ತಿಯವರ ನಾಟಕರಂಗ ಅಥವಾ ನಾಟ್ಯ ತರಂಗ ಅಂತಕ್ಕಂತಹ ಆ ಒಂದು ವೇದಿಕೆಗೆ ಸೇರಿಕೊಂಡು ಇವರು ತಮ್ಮ ನಾಟಕದ ಪಯಣವನ್ನು ಪ್ರಾರಂಭ ಮಾಡ್ತಾರೆ. ಇವರು ಸುಮಾರು 12 ವರ್ಷಗಳ ಕಾಲ ಇವರು ಆ ರಂಗಭೂಮಿಯಲ್ಲಿ ಅಂದರೆ MS ಮೂರ್ತಿಯವರ ನಾಟ್ಯ ತರಂಗ ಅಂತಕ್ಕಂತಹ ವೇದಿಕೆಯಲ್ಲಿ ಇವರು ನಾಟಕದಲ್ಲಿ ಅಭಿನಯ ಮಾಡ್ತಾ ತಮ್ಮ ಕಲಾ ಬೆಳವಣಿಗೆ ಅಂದರೆ ನಾಟಕದಲ್ಲಿ ಹೇಗೆ ಅಭಿನಯ ಮಾಡಬೇಕು, ಹೇಗೆ ಗುರುತಿಸ್ಕೋಬೇಕು, ಹೇಗೆ ಪ್ರೇಕ್ಷಕರನ್ನು ಹೇಗೆ ಸೆಳೀಬೇಕು ಅಂತಕ್ಕಂತಹ ಎಲ್ಲ ವಿಷಯವನ್ನು, ನಾಟಕ ರಂಗವನ್ನು ಅಧ್ಯಯನ ಮಾಡೋದಕ್ಕೆ ಇದು ಒಂದು ಅವಕಾಶ ಕಲ್ಪಿಸಿಕೊಟ್ಟದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಅವರ ಭಾವನಾತ್ಮಕ ಅಭಿನಯಗಳು ಅಂದರೆ ನಾಟಕದಲ್ಲಿ ಅವರ ಭಾವನಾತ್ಮಕ ಅಭಿನಯಗಳು ಏನಿದೆ ಇದು ಗ್ರಾಮೀಣ ಪ್ರದೇಶದ ಸೊಗಡಿನಿಂದ ಅಂದರೆ ಗ್ರಾಮೀಣ ಪ್ರದೇಶದ ಆ ಒಂದು ವಾತಾವರಣದಿಂದ ಬಂದಂತಹ ಒಂದು ಭಾವನಾತ್ಮಕ ಸಂಬಂಧ ಅಂತ ಹೇಳಿ ಅವರು 2014ರಲ್ಲಿ ನೀಡಿದಂತಹ ಒಂದು ಸಂದರ್ಶನದಲ್ಲಿ ಸ್ವತಃ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇವರು ಪ್ರಮುಖವಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾಟಕ ವಿಭಾಗದಲ್ಲಿ MA ಪದವಿಯನ್ನು ಕೂಡ ಇವರು ಪಡ್ಕೊಳ್ತಾರೆ. ನಂತರದಲ್ಲಿ ಪದವಿ ಅಂತ ಮುಗಿದ ನಂತರ ಹೋಗ್ತಕ್ಕಂಥದ್ದು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ. ಅಲ್ಲಿ ಕಲಾ ವಿಭಾಗದಲ್ಲಿ ನಾಟಕ ವಿಭಾಗದಲ್ಲಿ MA ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಅಂದರೆ ನಾಟಕದ ಬಗ್ಗೆ ಅವರಿಗೆ ಇದ್ದಂತಹ ಆಸಕ್ತಿ ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು ಇವರ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಇವರು ಪ್ರಮುಖವಾಗಿ ನಾಟಕಕ್ಕೆ ನಾಟಕದ ಬಗ್ಗೆನೇ ಯಾವುದೇ ಒಂದು ಅಧ್ಯಯನವನ್ನು ಮಾಡಲಿಲ್ಲ. ಬದಲಾಗಿ ನಾಟಕ ಅಂದರೆ ಬೀದಿ ನಾಟಕಗಳು ಇವನ್ನ ನೋಡ್ತಾ ಕೇಳ್ತಾ ಇವರು ಅಭಿನಯ ಮಾಡಿದ್ದು ಇವರ ಒಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಅಂದರೆ ಇವರು ನಾಟಕದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಾತ್ರವೇ ಈ ರೀತಿಯ MA ಆಗಿರ್ಬೋದು ಈ ಪದವಿಗಳನ್ನೆಲ್ಲ ಮಾಡ್ಕೊಂಡಿದ್ದು. ಆದರೆ ಯಾವತ್ತೂ ಕೂಡ
ಯಾವ ಒಂದು ಕಲಾಕ್ಷೇತ್ರದಲ್ಲಿ ಆಗಲಿ ಎಲ್ಲಿ ಆಗಲಿ ಇವರು ಅಭಿನಯವನ್ನು ಮಾಡ್ತಾ, ಅಂದರೆ ಅಲ್ಲಿ ಅಧ್ಯಯನವನ್ನು ಮಾಡಿ ಅಥವಾ ನಾಟಕನ ಹೇಗೆ ಅಭಿನಯ ಮಾಡಬೇಕು ಅಂತ ಆಗಲಿ ಈ ರೀತಿ ಕಲಿತದ್ದಲ್ಲ. ಯಾವುದೋ ಒಂದು ಅವಕಾಶ ಸಿಕ್ತು, ಆ ಅವಕಾಶವನ್ನು ಬಳಸ್ಕೊಂಡು ಅವರು ಹೊಸ ಹೊಸ ವಿಷಯಗಳನ್ನು, ಅಂದರೆ ನಾಟಕದಿಂದ ನಾಟಕಕ್ಕೆ ಹೊಸ ಹೊಸ ವಿಷಯಗಳನ್ನು ಕಲಿತಾ ಅವರು ತಮ್ಮ ಕಲಾ ಪ್ರಪಂಚವನ್ನು ಬೆಳೆಸ್ಕೊಂಡಿದ್ದು ಇವರ ಒಂದು ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ತೇವೆ. ಅಂದರೆ ಈಗಿನ ಕಾಲದಲ್ಲಿ ನಾವು ಕೆಲವರು ಹೇಳೋದನ್ನು ಕೇಳಿದ್ದೇವೆ. ಹೇಗೆಂದರೆ ಅವರು ಏನು PhD ಪದವಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೊಂದು ಪಡ್ಕೊಂಡಿರ್ತಾರೆ, ಅಲ್ಲಿಂದ ಒಂದಿಷ್ಟು ಕಲ್ತ್ಕೊಂಡಿರ್ತಾರೆ, ಅದೇ ದೊಡ್ಡ ವಿಷಯ ಅಂತಲೇ ಹೇಳಿ ಬಿಂಬಿಸ್ತಾರೆ. ಆದರೆ ಇವರು ಯಾವ ಕಲಾ ಪ್ರಪಂಚಕ್ಕೂ ಸೇರಿರಲಿಲ್ಲ, ಯಾವ ಇದಕ್ಕೂ ಸೇರಿರಲಿಲ್ಲ ಅಂತಕ್ಕಂಥ ಉಲ್ಲೇಖವನ್ನು ಆ ಸಂದರ್ಶನದಲ್ಲಿ ನೀಡ್ತಾರೆ. ಸಿ ಬಸವಲಿಂಗಯ್ಯ ಪ್ರೊ ರಾಜಪ್ಪ ದಳವಾಯಿ ಇವರ ಒಂದು ನೇತೃತ್ವದಲ್ಲಿ, ಇವರ ಒಂದು ಗುರುಗಳು, ಅಂದರೆ ಇವರು ಹವ್ಯಾಸಿ ಕಲಾವಿದರು ಆಗಿದ್ದರೂ ಕೂಡ ಬೀದಿ ನಾಟಕಗಳು ಹಾಗೂ ರಂಗಭೂಮಿಯ ನಾಟಕಗಳಿಂದಲೇ ಹೆಚ್ಚು ಕಲಿತದ್ದು. ಆದರೆ ಗುರುಗಳು ಅಂದರೆ ಮೊದಲಿಗೆ ಏನೂ ಕೂಡ ತಿಳಿದಿರತಕ್ಕಂತಹ ವಯಸ್ಸಿನಲ್ಲಿ ಇವರ ಗುರುಗಳಾಗಿದ್ದವರು ಈ ಇಬ್ಬರು ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಇವರು ಔಪಚಾರಿಕ ಕಲೆಗಾಗಿ ಔಪಚಾರಿಕ ಒಂದು ಶಿಕ್ಷಣವನ್ನು ಪಡ್ಕೊಂಡ್ರೂ ಕೂಡ ಈ ಒಂದು ಬೀದಿ ನಾಟಕ ಅಥವಾ ರಂಗಭೂಮಿ ಅಂತಕ್ಕಂಥದ್ದು ಇವರನ್ನು ಪ್ರೇಕ್ಷಕರೊಂದಿಗೆ ಹೇಗೆ ವರ್ತಿಸಬೇಕು, ಹಾಗೆ ಪ್ರೇಕ್ಷಕರ ಗಮನವನ್ನು ಹೇಗೆ ಸೆಳೀಬೇಕು ಅಂತಕ್ಕಂತಹ ಎಲ್ಲ ಅಂಶಗಳ ಬಗ್ಗೆ ಅಥವಾ ಪ್ರಾಯೋಗಿಕ ವಿಷಯಗಳ ಬಗ್ಗೆ ಇವರು ಸ್ವತಃ ಕಲಿತದ್ದು ಇವರ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಗುರುಗಳಿದ್ದರೂ ಕೂಡ ಅವರು ಗುರುಗಳಿಂದ ಸಲಹೆಯನ್ನು ಪಡೆದುಕೊಂಡು ಅವರು ಸ್ವತಃ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಇವರು ನಾಟಕ ರಂಗದಲ್ಲಿ ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನು ಮೆರೆದಿದ್ದಾರೆ. ನಂತರದಲ್ಲಿ ನಿರ್ದೇಶಕರಾಗಿ, ನಟರಾಗಿ, ನಿರ್ಮಾಪಕರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡದ್ದು ಇವರ ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ನಿರ್ದೇಶಕರಾಗಿ ಇವರು ನಿರ್ದೇಶಿಸಿದಂತಹ ನಾಟಕಗಳ ದೃಶ್ಯಗಳು ನೋಡುಗರಿಗೆ ಹಾಗೆ ಕೇಳುಗರಿಗೆ ಇವರ ಒಂದು ವೈಶಿಷ್ಟ್ಯತೆಯನ್ನು ಎತ್ತಿ ತೋರಿಸ್ತಕ್ಕಂತಹ ಒಂದು ಮಾರ್ಗದರ್ಶಿ ಸೂತ್ರವಾಗಿ ಬೆಳೆದದ್ದು ಇವರ ಒಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಇವರ ಪ್ರಮುಖ ನಾಟಕಗಳಲ್ಲಿ, ನಿರ್ದೇಶಿತ ಪ್ರಮುಖ ನಾಟಕಗಳಲ್ಲಿ ಚದುರಂಗ, ಧಾರಾಶಿಕುಳಂ ಹಾಗೆ ಸ್ಮಶಾನ ಕುರುಕ್ಷೇತ್ರ ಸೇರಿವೆ. ಇವುಗಳನ್ನು ಪ್ರಮುಖವಾಗಿ ಗುರುತಿಸ್ಬೋದು. ಅವರ ಮತ್ತೊಂದು ನಂಬಿಕೆ ಏನಾಗಿತ್ತು ಅಂದರೆ, ಪ್ರಮುಖವಾಗಿ ಭಾರತೀಯರಿಗೆ ಯಾವುದೇ ಒಂದು ವಿಷಯವನ್ನು ಆಳವಾಗಿ ತಿಳಿಸಬೇಕು ಅಂದರೆ ಭಾವನಾತ್ಮಕವಾಗಿ ತಿಳಿಸಿದಾಗ ಮಾತ್ರ ಅವರಿಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಇವರ ಒಂದು ನಂಬಿಕೆಯಾಗಿದೆ. ಅಂದರೆ ಭಾವನಾತ್ಮಕವಾಗಿ ಹೇಳ್ತಕ್ಕಂತಹ ದೃಶ್ಯಗಳು ಅಥವಾ ಒಂದು ಮಾತುಗಳು ಕೇಳುಗರಿಗೆ ಅಥವಾ ನೋಡುಗರಿಗೆ ಅದು ಸದಾ ನೆನಪಿನಲ್ಲಿ ಉಳಿಯುವಂತಹ ಒಂದು ಸಂದೇಶವಾಗಿ ಉಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ಇಂದಿಗೂ ಇರ್ತಕ್ಕಂತಹ ಒಂದು ನಂಬಿಕೆಯಾಗಿದೆ. ಇವರ ಇತ್ತೀಚಿನ ನಾಟಕ ಮಾದಯ್ಯ ಅಂತಕ್ಕಂಥದ್ದು, ಇದು ಮೇ 28ರಂದು ನಿರ್ದೇಶನಗೊಳ್ಳುತ್ತೆ ಅಂತಕ್ಕಂಥದ್ದು ಸದ್ಯಕ್ಕೆ ಇರ್ತಕ್ಕಂತಹ ಮಾಹಿತಿ. ಇದು ಮುಂದಕ್ಕೂ ಕೂಡ ಹೋಗ್ಬೋದು. ಮೇ 28 ನಿರ್ದೇಶನ ಆಗಬೇಕಾಗಿತ್ತು, ಆದರೆ ಮುಂದಕ್ಕೆ ಹೋಗಿದೆ ಅಂತಕ್ಕಂಥದ್ದು ಇವರು ಹೇಳ್ತಕ್ಕಂಥ ಮಾಹಿತಿ. ಅಂದರೆ ನಿರ್ದೇಶನಗೊಳ್ಳಬೇಕಾಗಿತ್ತು, ಆದರೆ ಅದು ಮುಂದೂಡಲ್ಪಟ್ಟಿದೆ. ಸೊ ಈ ನಾಟಕದಲ್ಲಿ ಪ್ರಮುಖವಾಗಿ ಮಾದೇಶ್ವರನ ಒಂದು ವೈಶಿಷ್ಟ್ಯವನ್ನು ಹಾಗೆ ಆ ಮಾದೇಶ್ವರನ ಕಥೆಗಳು ಹಾಗೆ ಅಲ್ಲಿನ ಒಂದು ಜನರ ಜೀವನ ಮಟ್ಟವನ್ನು ಈ ನಾಟಕದಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ಇವರು ಈಗ ಪ್ರಸ್ತುತವಾಗಿ ಸಂದೇಶ ಅಂತಕ್ಕಂತಹ ನಾಟಕ
ತಂಡವನ್ನು ಕಟ್ಟಿಕೊಂಡು ವಿವಿಧ ಸಂದೇಶ ಇರ್ತಕ್ಕಂತಹ ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಮುಂದೆ ಸಾಗ್ತಾ ಇದ್ದಾರೆ. ಇವರ ಈ ನಾಟಕ ವೈಶಿಷ್ಟ್ಯ, ನಾಟಕದ ಮೇಲಿನ ಅವರ ಪ್ರೀತಿ ಇವತ್ತಿಗೂ ಕೂಡ ಅವರ ಹಲವಾರು ನಾಟಕಗಳ ಅಭಿನಯದಲ್ಲಿ ನಾನು ತಕ್ಕಷ್ಟು ನನಗೆ ತಿಳಿದಷ್ಟು ಅಭಿನಯ ಮಾಡಿದ್ದೇನೆ ಅಂತಕ್ಕಂತಹ ಅಭಿಪ್ರಾಯವನ್ನು ನಮ್ಮ ಸಂಪತ್ ಕುಮಾರ್ ಅವರು ವ್ಯಕ್ತಪಡಿಸುತ್ತಾರೆ. ಅವರ ಹಲವಾರು ನಾಟಕಗಳು ಇವತ್ತಿಗೂ ಕೂಡ ಜನರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಅವರ ರಂಗಭೂಮಿ ದೃಷ್ಟಿಕೋನವನ್ನು ನೋಡೋದಾದರೆ ಅವರು ಕೆಲವೊಂದು ಸಲಹೆಗಳನ್ನು ನೀಡ್ತಾರೆ. ಅವುಗಳಲ್ಲಿ ಇತ್ತೀಚೆಗೆ ರಂಗಭೂಮಿ ಕ್ಷೇತ್ರ ಅಷ್ಟೊಂದೇನು ಮುನ್ನೆಲೆಗೆ ಬರ್ತಾ ಇಲ್ಲ. ಸಿನಿಮಾ ಕ್ಷೇತ್ರಗಳು ಅದನ್ನು ಮೂಲೆಗುಂಪು ಮಾಡಿದೆ. ಇತ್ತೀಚೆಗೆ ಯುವಕರು ರಂಗಭೂಮಿಗೆ ಬರ್ತಾ ಇದ್ದಾರೆ, ಆದರೆ ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥವರು ಯಾರೂ ಕೂಡ ಇಲ್ಲ ಅಂತಕ್ಕಂಥದ್ದು ನಮ್ಮ ಸಂಪತ್ ಕುಮಾರ್ ಅವರ ಅಭಿಪ್ರಾಯ. ಇವರು ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ದರೂ ಕೂಡ ಒಂದಲ್ಲ ಒಂದು ರೀತಿಯ ನೆಲಮೂಲ ಸಂಸ್ಕೃತಿಯ ನಾಟಕಗಳಲ್ಲಿ ತಮ್ಮನ್ನು ತಾವು ಪ್ರತಿ ವರ್ಷ ತೊಡಗಿಸ್ಕೊಳ್ತಾ ಇದ್ದಾರೆ. ಹೀಗೆ ಇವರ ನಾಟಕ ಪ್ರಪಂಚ ಅಂತಕ್ಕಂಥದ್ದು ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ. ಸಾಮಾಜಿಕ ಸಂದೇಶಗಳನ್ನು ನೀಡ್ತಕ್ಕಂಥದ್ದು, ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಹೋರಾಟಗಳ ಬಗ್ಗೆ ಆಗಿನ ಕಾಲದಲ್ಲಿ ರಂಗಭೂಮಿಯ ಕಲಾವಿದರು ಧ್ವನಿ ಎತ್ತಾ ಇದ್ದರು. ಆದರೆ ಈಗ ಅದೆಲ್ಲವೂ ಕೂಡ ಹೊಂದಾಣಿಕೆಯತ್ತ ಸಾಗ್ತಾ ಇದೆ. ನಾಟಕನೂ ಕೂಡ ಹೊಂದಾಣಿಕೆಯತ್ತ ಸಾಗ್ತಾ ಇದೆ ಅಂತಕ್ಕಂತಹ ಒಂದು ಅನುಮಾನ ಮೂಡದೇ ಇರೋದು ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ. ಇವರ ತಾವರೆಕೆರೆಯಲ್ಲಿ ತಾಳಿ ಕಟ್ಟೋಕು ಅಂತಕ್ಕಂತಹ ನಾಟಕ ಇರಬಹುದು, ಗುಣಮುಖ ಇರಬಹುದು, ಇವೆಲ್ಲವೂ ಕೂಡ ಒಂದು ರೀತಿಯ ಸಾಮಾಜಿಕ ಸಂದೇಶಗಳನ್ನು ಹೊತ್ತು ತಂದಂತಹ ನಾಟಕಗಳು. ಮಾದಯ್ಯ ಅಂತಕ್ಕಂತಹ ನಾಟಕ. ಈಗ ಚಲನಚಿತ್ರರಂಗಕ್ಕೆ ಬರೋದಾದರೆ ಚಲನಚಿತ್ರರಂಗದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಕವಲುದಾರಿ ಇರ್ಬೋದು, ಹಾಗೆ ಪುಷ್ಪಕ ವಿಮಾನ, ಇದಿಷ್ಟೇ ಅಲ್ಲದೆ KGF ಅಂತಕ್ಕಂತಹ ಸಿನಿಮಾ, ಎಲ್ಲ ರಂಗದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಮೆಚ್ಚುಗೆಯನ್ನು ಗಳಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿ ಸಂಪತ್ ಕುಮಾರ್ ಅವರು. ಇವರು ಪ್ರಮುಖವಾಗಿ ಚಲನಚಿತ್ರರಂಗಕ್ಕೆ ಬಂದಾಗ ಪ್ರಾಯೋಗಿಕವಾಗಿ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ಯಾವುದಾದ್ರು ಒಂದು ಚಿತ್ರದಲ್ಲಿ ಅಭಿನಯ ಮಾಡಬೇಕು ಅಂದರೆ, ಉದಾಹರಣೆಗೆ ಈ ಅಲೆಮಾರಿ ಪಾತ್ರದಲ್ಲಿ ಅಭಿನಯ ಮಾಡಬೇಕಾಗಿತ್ತು. ಆ ಅಭಿನಯ ಮಾಡಬೇಕು ಅಂದರೆ ಅವರು ಅಲೆಮಾರಿ ಜನಾಂಗದೊಂದಿಗೆ ಕಾಲ ಕಳೀತಕ್ಕಂಥದ್ದು. ಹಾಗೆ ಎಲ್ಲವನ್ನು ಕೂಡ ಪ್ರಾಯೋಗಿಕವಾಗಿ ನೋಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ನಮ್ಮ ಸಂಪತ್ ಕುಮಾರ್ ಅವರು. ಒಟ್ಟಿನಲ್ಲಿ ನಮ್ಮ ಸಂಪತ್ ಕುಮಾರ್ ಅವರು ಹಾಸನ ಜಿಲ್ಲೆಯಲ್ಲಿ ಜನ್ಮತಾಳಿ ಮೈಸೂರಿನವರಾದದ್ದು ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಅವರು ಮೈಸೂರಿನಲ್ಲಿಯೇ ಹೆಚ್ಚು ಕಾಲ ಕಳೆದದ್ದು, ಮೈಸೂರಿನಲ್ಲಿಯೇ ರಂಗ ವೇದಿಕೆಯನ್ನು ನಂತರದಲ್ಲಿ ಸೇರಿಕೊಂಡು ಹೊಸ ವೈಶಿಷ್ಟ್ಯತೆಯನ್ನು ಇಂದಿಗೂ ಕೂಡ ಪ್ರದರ್ಶಿಸ್ತಾ ಇದ್ದಾರೆ. ಇವರ ಈ ವೈಶಿಷ್ಟ್ಯತೆ ಇನ್ನೂ ಮುಂದುವರಿಲಿ, ಇನ್ನೂ ಇವರಿಗೆ ಹೆಚ್ಚು ಶಕ್ತಿಯನ್ನು ದೇವರು ಕರುಣಿಸಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂದಿದೆ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನೀವೇ ಎಲ್ರಿಗಿಂತ ಮೊದಲು ಕೇಳ್ಬೋದು. ನೀವು ಕೇಳೋದಷ್ಟೇ ಅಲ್ಲ ಕಣ್ರಿ, ನಿಮ್ಮ ಗ್ರೂಪ್ಗಳಿರುತ್ತೆ, ನಿಮ್ಮ ಸ್ನೇಹಿತರು ಇರ್ತಾರೆ, ಅವ್ರ ಜೊತೆ ಎಲ್ಲ ಹಂಚ್ಕೊಳ್ಳಿ. ಹಾಗೆ ಜ್ಞಾನ ಹಂಚುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.